ನಂಗೇನಾದ್ರು ಆದ್ರೆ ಇವ್ರೆ ಕಾರಣ. ಇದೆಯಾ ಸಿನಿಮಣ್ಣ? ಹೌದು. ವಯಸ್ಸಾಗೋಯ್ತಲ್ಲ ಎಲ್ಲ ಮರ್ತೋಗ್ತಾ ಇದೆ. ಏನ್ ನನ್ಕಿಂತ ಒಂದ್ 2 ವರ್ಷದ ಜಾಸ್ತಿ ಇದೆ ಅಷ್ಟೇ. ತುಂಬಾ ಬರ್ಡ್ಸ್ ಇದೆ ಇಲ್ಲಿ. ಯಾವಾಗ್ಲೂ ಅದು ಸೌಂಡ್ ಇಂದಾನೇ ನಾವು ಎದ್ದೇಳೋದು. ಅದು ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಸಿಗಲ್ಲ. ತುಂಬಾ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ನಮ್ಗೆ. ಹೌದೌದು. ಇಲ್ಲಾಂದ್ರೆ ಯಾವಾಗ್ಲೂ ಗಾಡಿ ಸೌಂಡ್, ಹಾರ್ನ್ ಸೌಂಡ್ ಅದರಲ್ಲೇ. ವೇಪಿಲ ಕಟ್ಟಿ ನೆಕ್ಸ್ಟ್ ಮಾರ್ಕೋಣ ಬನ್ನಿ. ನೆನ್ಪಿಟ್ಕೊಳಕ್ಕೂ ಆಗಲ್ಲ. ಜಾಗ ತಗೊಂಡಾಗ ಕ್ಯಾಶ್ಯೂ ಇದು ಟ್ರೀ ಮತ್ತೆ ಟೀಕ್ ವುಡ್ ಅಲ್ಲೇ ಅಲ್ಲ, ಅದು ಫ್ರಂಟ್ ಸೈಡ್ ಇಲ್ಲಿ ಇದೆ. ಒಂದೆರಡು ಇದಿತ್ತು, ಕ್ಯಾಶ್ಯೂ ಟ್ರೀ ಇತ್ತು. ಸೊ ಈ ಮರ ಇಲ್ಲ ಇಲ್ಲಿ ಕಾಣ್ತಾ ಇರೋ ಮರ ಮೇಜರ್ಲಿ ನೀವೇ ನೆಟ್ಟಿರೋದು? ಇದು ರಂಬುಟಾನ್ ಇಸ್ ಅ ಫ್ರೂಟ್. It's a Thailand fruit. Okay. It comes in the Indian climate. Now summer has come now. It will start flowering. ಲ್ಯಾಂಡಿಗೆ ನೇಟಿವ್ ಅಲ್ಲ ಅದು. It's a Thailand. ಲಾಲ್ಬಾಗ್ ಇಂದ ಇದೆ. ಹೌದಾ? ಓಕೆ. ಇಲ್ಲೇ ಲಾಲ್ಬಾಗ್ ಇಂದ ಇದೆ. ಯೂಶಲಿ ಫಸ್ಟ್ ಎಲ್ಲ ತಗೊಂಡ್ ಬೆಂಗಳೂರಿಂದ, ಬಿಕಾಸ್ ಹಿ ವಾಸ್ ವರ್ಕಿಂಗ್ ಆ ಟೈಮಲ್ಲಿ ಕಂಪನಿ ಇತ್ತು. 2015 ಅಲ್ಲಿ ಈ ಕಾರ್ ಇತ್ತಲ್ಲ, ಈ ಕಾರ್ ಇದೆಯಲ್ಲ, ಬ್ಯಾಂಗ್ಳೂರಿಂದ ಬರುವಾಗ ಅದು ಲೋರಿ ತರಾನ. ನಾನು ನಮ್ಮ ವೈಫ್ ಮಾತ್ರ ಹಿಂದ್ಗಡೆ ಅದು ಸೀಟ್ ಎಲ್ಲ ಕವರ್ ಮಾಡ್ಬಿಟ್ಟು ನನ್ ಗಾರ್ಡನರ್ ಒಬ್ಬಿರುತ್ತು. ಏನ್ ಸಾರ್ ಇದು, ನೀವು ಕಾಡ್ ತರ ಹೋಗ್ತಾ ಟ್ರಕ್ ಮಾಡ್ಬಿಟ್ಟಿದ್ರಿ ಕಾರ್ನ. ಓಕೆ, ಮಾವಿನ ಮರದ ಕೆಳಗಡೆ ಪೆಪ್ಪರ್ ಥ್ರೋ ಮಾಡಿದೀರಾ? ಒಳ್ಳೆ ಪ್ರಾಬ್ಲಮ್ ಇದನ್ನೆಲ್ಲ ಒಂದೇ ಒಂದು ಪ್ರಾಬ್ಲಮ್. ಮಾವಿನ ಗಿಡದಲ್ಲಿ ಹಾಕಿದ್ರೆ ಅದು ಮೇಲ್ಗಡೆ ಹೋಗುತ್ತೆ, ಆಮೇಲೆ ಪ್ಲಕ್ ಮಾಡೋದು ಸ್ವಲ್ಪ ಕಷ್ಟ. ನಾರ್ಮಲ್ ಆಗಿ ಕಮರ್ಷಿಯಲ್ ಆಗಿ ಮಾಡ್ತಾ ಇದೆಯಲ್ಲ, ಅವರು ಸಿಮೆಂಟ್ ಒಂದು ಇದು ಮಾಡ್ತಾರೆ, ಪಿಲ್ಲರ್, ಇಲ್ಲಾಂದ್ರೆ ವುಡನ್ ಪಿಲ್ಲರ್ ಮಾಡ್ತಾರೆ, ಅದ್ ಮೇಲೇನೆ ಮಾಡೋದು. ಯಾಕೆಂದ್ರೆ ಆ ಪಿಲ್ಲರ್ ಮೇಲೆ ಹೋಗಲ್ಲ ಅದು. ಬಟ್ ಇದಂಗೆ ಅಂದ್ರೆ ಇದು ಒನ್ ಅಡ್ವಾಂಟೇಜ್ ಇಸ್ ದಿಸ್ ವಿಲ್ ಹೋಲ್ಡ್ ಆನ್ ಟು ದಿಸ್ ಟ್ರೀ ಅಂಡ್ ಇಟ್ ವಿಲ್ ಗೋ ಲೈಕ್ ದಟ್. ಅದು ನಾವು ಯು ಹ್ಯಾವ್ ಟು ಟೈಟ್ ಅಂಡ್ ಗಿವ್. ಹೌದು ಹೌದು ಹೌದು. ವೇಪಿಲ ಕಟ್ಟಿ ಮೂಸಂಬಿ ಇದೆಯಲ್ಲ, ಬಟ್ ಲೆಮನ್ ಮೂಸಂಬಿ ಸೈಜ್ ಅಲ್ಲಿ, ದಟ್ ಫ್ಯಾಮಿಲಿ. ಮೂಸಂಬಿ ಫ್ಯಾಮಿಲಿ, but it is not for eating, it is for making pickle. This is basically the leaves also. They will make it for one type of chutney. ಇದೊಂದು ಸ್ಪೆಷಲ್ ಟೈಪ್ ಮ್ಯಾಂಗೋ. ಓಕೆ, ಇಷ್ಟನೇ ಇರೋದು. ಸೆಂಟಿಮೆಂಟಲ್ ವ್ಯಾಲ್ಯೂ ಅಂದ್ರೆ ನಾ ಹೇಳ್ತೀವಿ, ಅದು ಸ್ಟೋರಿ. ಹಳೆ ಒಂದ್ಬೇಡಿ ಮತ್ತೆ ನನಗೆ ಸೆಂಟಿಮೆಂಟಲ್ ಹಳೆ ಬೇಡವಾ? ನನ್ನ ಸಿಸ್ಟರ್ ಮನೇಲೆ ಒಂದು ಆ ಮಾವು ನಮ್ಮ ಫಾದರ್ ತಂದಿದೆಯಲ್ಲ, ಅವು ದೊಡ್ಡದಾಗೋಯ್ತು. ಈಗ ಅಲ್ಲೇ ಸಿಟಿ ಆಗೋಯ್ತು. ಅವೆಲ್ಲರೂ ಕಂಪ್ಲೇಂಟು, ಇಲ್ಲಿ ಎಳೆ ಬೀಳ್ತಾ ಇದೆ, ಅಲ್ಲಿ ಎಳೆ. ಅದು ಕೊನೆಗೆ ಅವ್ರಿಗೆ ಕಟ್ ಮಾಡಿದ್ವಿ. ನಾನು ಹೇಳಿದೆ, ಕಟ್ ಮಾಡುವಾಗ ನನಗೊಂದು ಗಿಡ ಬೇಕು, ಅದಿಂದೇನೆ ಗಿಡ ಬೇಕು. ಅಪ್ಪ ಅದರಿಂದ ಮ್ಯಾಂಗೋ ಕೆಳಗಡೆ ಬಂದಿದ್ದು ಒಂದು 2 ಗಿಡ ಕೊಟ್ಟಿದೆ. ಅದು 2 ಗಿಡ, ಇದು 2 ಗಿಡ. ಆಮೇಲೆ ಇಲ್ಲಿ ತೊಗೊಂಡ್ಬಂದ್ಬಿಟ್ಟು ನಾನು ನನ್ನ ಗಾರ್ಡನ್ ಹತ್ರ ಹೇಳಿದೆ, ಇದು ನಮ್ಮ ಅಪ್ಪಂದು ಮಾವು, ಅದು ಅಷ್ಟೇ. ಹಂಗೆ ಆಗಿದೆ ನೋಡಿ, ಇಷ್ಟ ಆಗಿದೆ. ಇದೊಂದು 4 ವರ್ಷ ಆಯ್ತು ಅಷ್ಟೇನೆ. ಜಾದಿಕಾಯಿ, ಜಾದಿಪತ್ರಿ, ಅದು ಒಳಗಡೆ ಜಾದಿಪತ್ರಿ ಇರುತ್ತೆ. ತುಂಬಾ ಇದೆ ಇಲ್ಲಿ. ಸ್ಪ್ಲಿಟ್ ಆಗತ್ತೆ, ಒಳಗಡೆ ಒಂದು ಫ್ಲವರ್ ತರ ಒಂದು ರೆಡ್ ಕಲರ್, ಅದು ಜಾದಿ ಪತ್ರಿ ಅಂತ ಹೇಳ್ತಾರೆ. ಅದಂಗೆ ತೆಗಿಬಹುದು, ಪೆಟಲ್ ತರ ಅದೊಂದು ತಗೋಬಹುದು. ಅದು ಡ್ರೈ ಮಾಡಿದ್ರೆ ಅದೇನೆ ಬಿರಿಯಾನಿ ಇದಲ್ಲೆಲ್ಲ ಯೂಸ್ ಮಾಡೋದು. ಇಟ್ಸ್ ವೆರಿ ಹಾಟ್, ತುಂಬಾ ಸ್ಪೈಸಿ ಆಗಿರುತ್ತೆ. ಅದು ವೆರಿ ಸ್ಪೈಸಿ. ಜಾಕ್ ಫ್ರೂಟ್, ಸ್ಪೆಷಲ್ ಜಾಕ್ ಫ್ರೂಟ್. ಸ್ಪೆಷಲ್ ಅಂದ್ರೆ ಹೆಂಗೆ ತಿನ್ನೋದಕ್ಕೆ ಸ್ಪೆಷಲ್ ಅಥವಾ ನೀವು ಸ್ಟೋರಿ ಇದೆಯಾ ಮತ್ತೆ ಇದರಿಂದ ಏನಾದ್ರು? ತಗೊಳ್ಳುವಾಗ ಅವರೇ ಹೇಳಿದೆ, ಇದು ಲೋಕಲ್ ಅಲ್ಲ, ಇದು ಬೇರೆ ಎಲ್ಲಿಂದೋ ಬಂದಿರೋದು, ಇದು ಮೂನಾರ್
ಆ ಸೈಡಿಂದ ಬಂದಿರೋದು. ಅಲ್ಲ ಇದ್ರದ್ದು ಸೈಜ್ ಎಷ್ಟು ದೊಡ್ಡ ಆಗತ್ತೆ? ಹೀಗಾಗತ್ತಲ್ವ? ಹೀಗ ಅಗಲ ಆಗಲ್ಲ? ನೀಲ ನೀಟ್ಗೆ ಓಕೆ. ಲೆಂತ್ ವೈಸ್. ಡಾರ್ಕ್ ಆರೆಂಜ್ ಕಲರ್ ಅದು. ಹೌದಾ? ಡಾರ್ಕ್ ಆರೆಂಜ್ ಕಲರ್ ಅಂಡ್ ಅಂಡ್ ವೆರಿ ಸ್ವೀಟ್, ವೆರಿ ಸ್ವೀಟ್. ಅದು ನಾವು ಇಲ್ಲಿ ಬಂದಾಗ ಇದು ರೈಪ್ ಆಗಿದ್ರೆ ನಮ್ಮಪ್ಪ ಕೊಡ್ತಾರೆ, 2-3 ತಗೊಂಡ್ ಹೋಗು ಅಂತ. ನಮ್ ಲೇಔಟ್ ಅಲ್ಲಿ ನಾವು ಯಾವಾಗ್ಲೂ ಇಲ್ಲಿಂದ ಏನ್ ತಗೊಂಡ್ ಹೋಗ್ತೀವೋ ನಮ್ ಫ್ರೆಂಡ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೇಲ್ ಮಾಡೋದು. ಸೇಲ್ ಅನ್ನು ಮಾಡಲ್ಲ. ಇದು ಲೂಪಿಕ್ಕ ಅಂತ ಹೇಳ್ತೀವಿ. ಸ್ವಲ್ಪ ಒಂದು ನೆಲ್ಲಿಕಾಯಿ ತರ ಇರುತ್ತೆ. ಈ ಫ್ರೂಟ್ ಇದೆ ನೋಡಿ, ರೋಡ್ ಸೈಡ್ ಅಲ್ಲಿ ಅವರು ಗ್ಲಾಸ್ ಬಾಟಲ್ ನಲ್ಲಿ ಗೊತ್ತಾಯ್ತು ನನಗೆ. ಇದೆ ಅಲ್ವಾ ಅದು ಇದು ಅದಕ್ಕೆ ಯೂಸ್ ಮಾಡೋದು. ವೈನ್ ಮಾಡ್ತಾರೆ ತುಂಬಾ ಜನ. ವೈನ್ ನಾವು ಒಂದ್ಸತಿ ಟ್ರೈ ಮಾಡಿದೀವಿ. ಬಂತಾ? ನೀಟಾಗಿ ಬಂತ? ಈಗ ಇವ್ರು ಮಾಡಿದ್ರು ಬಂತು, ನಾನ್ ಮಾಡಿದ್ದಕ್ಕೆ ಚೆನ್ನಾಗ್ ಬಂದಿಲ್ಲ. ಇದು ಆಕ್ಚುಲಿ ಇದು ನಮ್ದೇನಾ ಫ್ರೂಟ್? ಇದು ಇಲ್ಲೇ ನಮ್ಮ ಇಂಡಿಯನ್ ಲೂಬಿಕಾ ಇಲ್ಲಿ ಕೇರಳದಲ್ಲಿ ತುಂಬಾ ಕಾಮನ್. ಅದು ಇಲ್ಲಿ ತುಂಬಾ ಕಾಮನ್ ಅಲ್ಲ? ವೆಸ್ಟರ್ನ್ ಬೆಸ್ಟ್ ಕೋಸ್ಟ್. ತುಂಬಾ ಜನ ಪಿಕ್ಕಲ್ ಮಾಡ್ತಾರೆ ಇದು ಜೊತೆ. ಸುಮ್ನೆ ಅದು ಸಾಲ್ಟ್ ವಾಟರ್ ಅಲ್ಲಿ ಹಾಕ್ಬಿಟ್ಟು ಆ ತರ ಮಾಡ್ತಾರೆ. ಇದು ಹೋಗ್ ಪ್ಲಮ್ ಪಿಕ್ಕಲ್ ಮಾಡ್ಬೋದು. ಇದನ್ನೆಲ್ಲ ಸ್ವಲ್ಪ ದೊಡ್ಡದಾಗಿದೆ, ಅದು ಹಣ್ಣು ಆಗತ್ತೆ, ಅವಾಗ ತಿನ್ಬೋದು. ಅಂದ್ರೆ ಡೈರೆಕ್ಟ್ ಆಗಿ ತಿನ್ಬೋದು ಅಂತ. ನಾವ್ ಆಕ್ಚುಲಿ ಇದನ್ನ ನೋಡಿದೀನಿ, ಬಟ್ ನಾ ಹಣ್ಣಾಗಿದ್ದು ಯಾವತ್ತು ತಿಂದಿಲ್ಲ. ಹಣ್ಣಾಗತ್ತೆ, ಹಣ್ಣಾಗಿದ್ರೆ ನೀವು ತಿನ್ಬೋದು. ಮ್ಯಾಂಗೋ ತರನೇ, ಅಷ್ಟು ಸ್ವೀಟು ಇರಲ್ಲ, ಅಷ್ಟು ಹುಳಿನೂ ಇರಲ್ಲ. ದಿಸ್ ಈಸ್ ಬೆಟರ್ ದನ್ ಮ್ಯಾಂಗೋ ಟೇಸ್ಟ್. ಅಮಟೆಕಾಯಿ, ನಾವು ಕನ್ನಡದಲ್ಲಿ ಅಮಟೆಕಾಯಿ ಅಂತ. ಅಮಟೆಕಾಯಿ ಹಾಗ್ ಪ್ಲಮ್ ಅಲ್ಲ? ಹಾಗ್ ಪ್ಲಮ್ 6 ವರ್ಷದಲ್ಲಿ ಮರ ಬಂದ್ಬಿಡುತ್ತಲ್ಲ ಫುಲ್? ಕಾಯೇ ಬಂದ್ಬಿಡುತ್ತೆ, ಇಷ್ಟಕ್ಕೆಲ್ಲ ಕಾಯಿ ಬಂದ್ಬಿಡ್ತದೆ. ಬಿರಿಯಾನಿ ಎಲೆನಾ? ಬಿರಿಯಾನಿ ಎಲೆ. ಹೌದು, ಕ್ರಶ್ ಮಾಡ್ಬಿಟ್ಟು. ಅದು ಆಚೆ ತಗೊಂಡ್ರೆ ಇಷ್ಟು ಸ್ಮೆಲ್ ಬರಲ್ಲ. ಇಲ್ಲಿ ಫ್ರೆಶ್ ನೀವೇ ಬೆಳಿತಿದ್ದೀರಾ? ಅದು ಫುಲ್ ನಾನು ನೋಡಿದೆ. ಈಗ ಬಾಳೆಹಣ್ಣು ಬಂದಿರೇನು, ಇಲ್ಲಿ ಬರೋ ಬಾಳೆಹಣ್ಣಿಗೆ ಸ್ವಾದ ಜಾಸ್ತಿ. ಯಾಕಂದ್ರೆ ನಾವು ಕೆಮಿಕಲೇ ಹಾಕಲ್ಲ, ಏನು ಹಾಕಲ್ಲ. ನೀವು ಬರೀ ಆರ್ಗ್ಯಾನಿಕ್ ಹಾಕೋದ್ರಿಂದ ಮಾತ್ರ ಆ ಟೇಸ್ಟ್ ಬರೋದು. ಒಂದು ವಾರ ಆಗಿದ್ರೇನು ಹಂಗೆ ಇರುತ್ತೆ. ಹೌದೌದು. ಅಂದ್ರೆ ಅವಕಾಡೋ. ಬಟ್ ನಿಮ್ಗೆ ಇದಾಗಿದ್ಯಾ, ಬಂದಿದ್ಯಾ ಹಣ್ಣು? ಬಂದಿಲ್ಲ. ಕ್ಲೈಮೇಟ್ ಚೇಂಜ್ ಇರಬಹುದು. ಅದು ಆಕ್ಚುಲಿ ಇಲ್ಲಿದಲ್ಲ ಅಲ್ವಾ ಅವಕಾಡೋ? ನಮ್ಮ ಲೇಔಟ್ ಅಲ್ಲಿ ಒಂದಿದೆ ಬೆಂಗಳೂರಲ್ಲಿ, ಅವ್ರ ಮನೆಯಲ್ಲಿ ತುಂಬಾ ಜಾಸ್ತಿ ಬಂದಿದೆ. ಸ್ವಲ್ಪ ಕೂಲ್ ಆಗಿರ್ಬೇಕು. ಕೂಲ್ ವೆದರ್. ಹೌದು, ಇಲ್ಲಿ ಹ್ಯೂಮಿಡಿಟಿ ಪ್ಲಸ್ ಹಾಟ್ ಎಲ್ಲ. ಇದು ನಮ್ಮ ಮನೆ ಸುತ್ತಮುತ್ತ ಇದೆಯಲ್ಲ, ಅಲ್ಲೆಲ್ಲ ಬಿದ್ದರೆ, ಅದೆಲ್ಲ ಬಿದ್ದರೆ, ಲೋನ್ ಎಲ್ಲ ಬಿದ್ದರೆ ಅದೆಲ್ಲ ಹಾಕ್ಬಿಟ್ಟು ಇದನ್ನೆಲ್ಲ ಹಾಕೋದು. ಎಲ್ಲ ಹಾಕ್ಬಿಟ್ಟು ಒಂದು ವಾರಕ್ಕೆ ಒಂದ್ಸರಿ ಸ್ವಲ್ಪ ಗೊಬ್ಬರ. ಇದಕ್ಕೆ ಹಾಕ್ತೀರಾ ಗೊಬ್ಬರನ? ಸ್ವಲ್ಪ ಗೊಬ್ಬರ ಅಂದ್ರೆ ಇದು ಕೌಡಂಗ ಹಾಕ್ಬಿಟ್ಟು ಮಜ್ಜಿಗೆ ಎಲ್ಲ ಹಾಕ್ಬೇಕು. ಅದನ್ನೆಲ್ಲ ವೇಸ್ಟ್ ಎಲ್ಲ ಹಾಕ್ಬೋದು. ಕಿಚನ್ ಎಲ್ಲ ಜಾಸ್ತಿ ಫುಡ್ ಇದ್ರೆ ಅದು ಹಾಕ್ಬೋದು. ಆಮೇಲೆ 1-2 ದಿನಕ್ಕೆ ಒಂದ್ಸರಿ ಸ್ವಲ್ಪ ನೀರು ಹಾಕ್ಬೇಕು. ಅದೇ ಯಾವಾಗಲೂ ಇದಾಗಿರ್ಬೇಕು, ಮಾಯಿಶ್ಚರ್ ಆಗಿರ್ಬೇಕು. ಒಂದು 6 months ಆಗಿದ್ಮೇಲೆ ಕೆಳಗಡೆ ಇರೋದೆಲ್ಲ ಇದೇ ತರ ಆಗುತ್ತೆ. ಕೆಳಗಡೆಯಿಂದ ನೀವು ತಗೊಳ್ಳೋದು. ಸೊ ನೀವು ಮೇಲಿಂದ ಮಾಡ್ತಾ ಇದ್ದಂಗೂ ನಿಮ್ಗೆ ಕಂಟಿನ್ಯೂಸ್ ಇದೇ ತರ ಆಗುತ್ತೆ. ಇಲ್ಲೊಂದು ಇದು ಮಹಾಗಣಿ ಇಸ್ ಬೇಸಿಕಲಿ ಫಾರ್ ಫರ್ನಿಚರ್. ಇಟ್ ಈಸ್ ಗುಡ್. ಪೇಪರ್ ಮೇಕಿಂಗ್ ಇಟ್ ಈಸ್ ಗುಡ್. ರೆಡ್ ಕಲರ್ ವುಡ್ ಬರುತ್ತಲ್ಲ, ಅದೇ ಮಹಾಗಣಿ ಇಸ್ ಗುಡ್. ಏನ್ ಫ್ರೂಟ್ ಇದೆ? ಮ್ಯಾಂಗೋಸ್ಟೀನ್. ಬ್ರೌನ್ ಕಲರ್ ಆಗುತ್ತೆ ಫ್ರೂಟ್. ಅದು ಹೇಗೆ? ಸ್ವೀಟ್ ಫ್ರೂಟ್. ಅದು ಕಟ್ ಮಾಡಿದ್ರೆ ಒಳಗಡೆ ಒಂದು 2 ಪೋರ್ಷನ್ ಇರುತ್ತೆ. 2 ಇದೇ ತರ ಇದು ಲಿಚಿ ತರ ಪಲ್ಪ್ ಇರುತ್ತೆ, ತಿನ್ಬೋದು. ಇಟ್ ಈಸ್ ಕಾಲ್ಡ್ ಕದಳಿ. ಇಟ್ ಈಸ್ ವೆರಿ ಸ್ವೀಟ್. ಕೃಷ್ಣಸ್ ಫೇವರೇಟ್ ಥಿಂಗ್ ಇಸ್ ದಿಸ್ ಒನ್ ಓನ್ಲಿ. ಹೌದಾ? ಕೃಷ್ಣಸ್ ಫೇವರೇಟ್ ಥಿಂಗ್. ಬ್ಯಾಂಗ್ಳೂರ್ನ ಸಿಗೋ ರೋಬಸ್ಟಾ ರೆಡ್ ಕಲರ್ ಆಗುತ್ತೆ, ಆವಾಗಲೇ ಅದು ಬಣ್ಣ ಆಗೋದು. ಓಕೆ, ಇದು ಆ ಥರ ಏನೂ ಇಲ್ಲ, ಗ್ರೀನ್ ಆಗಿರುತ್ತೆ ನೋಡೋದಕ್ಕೆ. ಆವಾಗಲೇ ಮಾತ್ರ ಟೇಸ್ಟ್ ಇಸ್ ಬೆಟರ್ ದನ್ ದಟ್. ಇಟ್ ಈಸ್ ಸ್ವೀಟ್, ಇಟ್ ಈಸ್ ವೆರಿ ಗುಡ್, and it is good for if you go to any doctor, you are having a diabetic, he says you can eat robusta. only problem ಎಂದರೆ ಅದು ನೀವು ಕಟ್ ಮಾಡಿಬಿಟ್ಟು ಹಣ್ಣಾಗಿದ ತಕ್ಷಣ ನೀವು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಯೂಸ್ ಮಾಡಬೇಕು.
ಇಲ್ಲಾಂದ್ರೆ ಬೇಗ ಒಂದು ಹಾಳಾಗತ್ತಾ? ಬೇಡ. ಓಕೆ ಓಕೆ ಇಲ್ಲಿ ಕೇರಳದಲ್ಲೇ ಬಂದ್ರೆ ಎಲ್ಲ ಯಾವಾಗಲೂ ಒಂದು ರೆಡ್ ವಾಟರ್ ಸಿಗತ್ತಲ್ಲ ಹೌದು ಕುಡಿಯೋದಕ್ಕೆ, ಹೌದು ಹೌದು. ಅದನ್ನೆಲ್ಲ ರೆಡ್ ಕಲರ್ ಬರ್ತಾ ಇರೋದು ಇದೇನೆ. ಓ ಇದೇ ಮರನ ಅದು? ಓಕೆ ಓಕೆ. ಯಾವ್ದ್ರ ನೋಡಿ ಜಗ್ಗಲ್ಲೆಲ್ಲ ಇದೇ ಬಿಸಿ ನೀರಲ್ಲಿ ಇದೇ ಹಾಕಿರ್ತಾರೆ. ಓಕೆ ಓಕೆ. ಆಹಾ ಅಂತೂ ಅದ್ರ ಮೂಲ ಸಿಕ್ತು. ಇಷ್ಟು ದಿನ ಥಿಂಕ್ ಮಾಡ್ತಿದ್ದಾನೆ ಏನ್ ಹಾಕ್ತಾರಪ್ಪ ಇದಕ್ಕೆ ನೀರಿಗೆ ಅಂತ. ನೇಮ್ ಇಸ್ ಫೆರೋಜಾನ್. ಫೆರೋಜಾನ್. ಸ್ಮಾಲ್ ಬಟ್ ಇಡ್ಲಿ ತರ ಪಲ್ಪ್ ಇರುತ್ತೆ ಒಳಗಡೆ, ತಿನ್ಬೋದು. ವಯಸ್ಸಾಗೋಯ್ತಲ್ಲ ಎಲ್ಲ ಮರ್ತೋಗ್ತಾ ಇದೆ. ಏನ್ ನನ್ಕಿಂತ ಒಂದ್ 2 ವರ್ಷದ ಜಾಸ್ತಿ ಇದೆ ಅಷ್ಟೇ. ರೆಡ್ ಕಲರ್ ವಿಲ್ ಬಿ ಕಂಪ್ಲೀಟ್ಲಿ ರೆಡ್. ಅಂಜೀರ್ ಅಂತ ಹೇಳ್ತಾರೆ. ಅಂಜೀರ ಅದೇನಾ ಇದು? ಓಕೆ ಅದೇ ಅಂಜೀರ್ನ ಕಟ್ ಡ್ರೈ ಏನೋ ಮಾಡಿ ಸ್ಲೈಸ್ ಟೈಪ್ ಮಾಡಿ ರೌಂಡ್ ರೌಂಡ್ ಇರುತ್ತಲ್ಲ. ಟೋಟಲಿ ವೆರೈಟಿ red variety is very good for health, it seems. ಬ್ಯಾಂಗ್ಳೂರಿಂದ ತಗೊಂಡು. So I told her to bring one plant. ಅಲ್ಲಿ ನೀವು ಹಾಕಿದೀರಾ ಈ ಪ್ಲಾಂಟ್? ಇಲ್ಲ, ನಮ್ಗೆ ಅಷ್ಟೊಂದು ಜಾಗ ಇಲ್ಲ ಹಾಕಕ್ಕೆ. ಇದು ದೊಡ್ಡದಾಗುತ್ತೆ. ಹೌದಾ? ಓ ಅಲ್ಲಿತ್ತಲ್ಲ ಹೊರಗಡೆ ಇತ್ತಲ್ಲ ಅಷ್ಟೇ. ಅಷ್ಟೇ ಆಗುತ್ತೆ, ದೊಡ್ಡದಾಗುತ್ತೆ. ಅದಿಂದು ದೊಡ್ಡದಾಗುತ್ತೆ. ಹೌದಾ? ಅದು ಬೇರೆ ರೆಡ್ ಫಿಗ್. ಅದು ಬೇರೆ ವೆರೈಟಿ, ಇದು ರೆಡ್ ವೆರೈಟಿ. ಮಲಯಾಳಂ ಪಿಕ್ಚರ್ ಹೆಸರಿದ್ದಂಗಿದೆ. ರಸಕದಳಿ ಅದು ಕದಳಿ, ಇದು ರಸಕದಳಿ. ದಿಸ್ ಆಲ್ಸೋ ವೆರಿ ಸ್ವೀಟ್, ವೆರಿ ಸ್ವೀಟ್. This is dragon fruit. This is basically again from Thailand, China, Malaysia, like that. It is very hot climate it comes. ಏನು ಅಂದ್ರೆ ನೀರು ಗೀರ್ಲ್ ಹೇಗೆ ಇದನ್ನ ಹೇಗೆ? No, it is not. It doesn't need much water. ಇದು ಕ್ಯಾಕ್ಟಸ್ ತರ ಗಿಡ, ಅದಕ್ಕೆ ಜಾಸ್ತಿ ನೀರ್ ಬೇಡ, ಬಿಸಿಲು ಚೆನ್ನಾಗಿ ಬೇಕು. ಇದು actually you can grow it in your terrace. ಓಕೆ. Mangalore you can grow it. ನಮ್ದು ಟೆರಸ್ ಅಲ್ಲಿ ಹಾಕಿದೀವಿ, 2-3 ಬಕೆಟ್ ಅಲ್ಲಿ ಹಾಕಿದೀವಿ ಟೆರಸ್ ಅಲ್ಲಿ. It is not very sweet. If you cut ಮಾಡಿದ್ರೆ ಅದರಲ್ಲಿ ಒಂದು ವೈಟ್ ಪಲ್ಪ್ ಇರುತ್ತೆ, ಬ್ಲಾಕ್ ಸ್ಪಾಟ್ ಇರುತ್ತೆ. ಆಕ್ಚುಲಿ ಒಂದು ನೀರ್ ತರ ಟೇಸ್ಟ್, ಅದಕ್ಕೆ ಹೌದು ಟೇಸ್ಟ್ ಟೇಸ್ಟ್ ಮಾಡಿದೀನಿ ನಾನು. ಅಂದ್ರೆ ಅಷ್ಟೇನು ಸ್ಪೆಷಲ್ ಅಂತ ಅನ್ಸಲ್ಲ, ಏನಿಲ್ಲ. ಬಟ್ ಎಕ್ಸಾಟಿಕ್ ಅಂತ ಹೆಲ್ತ್ಗೆ ಗುಡ್ ಅಂದ್ರೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರು ಸುಮಾರು ಜನ. ಹೌದು, ನಾನು ಅದೇ ತುಂಬಾ ಜನ ಡ್ರ್ಯಾಗನ್ ಫ್ರೂಟ್ ತಿನ್ನೋಣ ಅದು ಇದು ಒಂದ್ಸಲ ಟೇಸ್ಟ್ ಮಾಡಿ ನೋಡಿದೆ ನಾನು. ಅಷ್ಟೇನಿಲ್ಲ, ಅಷ್ಟು ಹೈಪ್ ಅಷ್ಟು ಇಲ್ಲ. ವೈಟ್ ವೆರೈಟಿ ಇದೆ, ಒಳಗಡೆ ಹೊರಗಡೆ ಪಿಂಕ್ ಆಗಿರೋದು, ಒಳಗಡೆ ವೈಟ್ ಇರೋದಿದೆ. ಅದು ತುಂಬಾ ನೀರ್ ತರಾನೇ ಇರುತ್ತೆ, ಪ್ಲೇನ್ ಆಗಿರುತ್ತೆ. ಸ್ವಲ್ಪ ಒಳಗಡೆ ಪಿಂಕ್ ಪಲ್ಪ್ ಇರೋದಿದೆ. ಈ ಒಂದು ಕಟ್ಟಿಂಗ್ ಅಷ್ಟೇ ಇರೋದು, ಅದನ್ನ ಬೇಗ ಬೆಳೆಯುತ್ತೆ. ಆದ್ರೆ ಹೌದಾ? ಇದು ಎಷ್ಟು ದಿನ ಆಯ್ತು? 2 ವರ್ಷ, 2 years ಮ್ಯಾಕ್ಸಿಮಮ್ 3 years ಆಗುತ್ತೆ ಅದರಲ್ಲಿ ಫ್ರೂಟ್ ಬರಕ್ಕೆ. ಬಟ್ ಸ್ಟಾರ್ಟ್ ಮಾಡಿದ್ರೆ ಇಟ್ ಕಂಟಿನ್ಯೂಸ್ಲಿ ಕಮ್. ಚೆನ್ನಾಗಿ ಬಿಸಿಲೆಲ್ಲ ಬಂದ್ರೆ ಬಿಸಿಲೇ ಬೇಕು ಇದಕ್ಕೆ, ಬೇಗ ಬೆಳೆಯುತ್ತೆ. ವಿಜಯನ್ ಸರ್ ತುಂಬಾ ಥ್ಯಾಂಕ್ಸ್. ಓಕೆ, ಅಷ್ಟು ದೂರದಿಂದ ಬಂದ್ರೆ ನಮ್ಗೆ ಇಡೀ ದಿನ ಕೊಟ್ರೆ ನಿಮ್ದು ಕೊಟ್ಟು ನಮ್ಗೆ ನಿಮ್ ಗಾರ್ಡನ್ ಟೂರ್ ಎಲ್ಲ ಮಾಡಿಸಿದ್ದಕ್ಕೆ. ಟು ಯು ಅಂಡ್ ಯೋರ್ ಫ್ಯಾಮಿಲಿ.